ತಾಲೂಕಿನಲ್ಲಿ ಹುಲಿಗಳ ಸೆರೆಗಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಜಾನುವಾರುಗಳ ಮೇಲೆ 2 ಹುಲಿಗಳಿಂದ ನಿರಂತರ ದಾಳಿ. 10 ದಿನಗಳಲ್ಲಿ 5 ಜಾನುವಾರುಗಳ ಕೊಂದಿರುವಂತಹ ಹುಲಿ ಇದು. ಶ್ರೀಮಂಗಲ ಬಿರುನಾಣಿ ವ್ಯಾಪ್ತಿಯ ಜನರಲ್ಲಿ ಆತಂಕ ಈಗ ಮನೆ ಮಾಡಿದೆ. ಶ್ರೀಮಂಗಲ ಭಾಗದಲ್ಲಿ ಮುಂದುವರಿದ ಆಪರೇಷನ್. ತೆರಾಲು ಗ್ರಾಮದಲ್ಲಿ ಅರಣ್ಯ ಇಲಾಖೆ ಆಪರೇಷನ್ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 60ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಯನ್ನು ಬಳಸಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಹುಲಿ ಆಪರೇಷನ್ಗೆ ದುಬಾರಿಯ ಸಾಕಣೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮ ಇದು. ಬಿರುನಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಾಲು ಕಾಫಿ ತೋಟ ಮತ್ತೆ ಅರಣ್ಯ ತಂಚಿನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇರಬಹುದು ಆ ರೀತಿಯಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 60ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ. ಯಾಕಂತ ಹೇಳಿದ್ರೆ ಹುಲಿ ಕಾಟ ಅಲ್ಲಿ ತಾಳೋಕ್ಕಾಗ್ತಾ ಇಲ್ಲ. ಜನರಲ್ಲಿ ಭಯದ ವಾತಾವರಣ. ಮನೆಯಿಂದ ಹೊರಗಡೆ ಕೂಡ ಬರೋಕ್ಕಾಗ್ತಿಲ್ಲ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂತದ್ದು. ಆದ್ರಿಂದ ಹುಲಿಯನ್ನು ಹಿಡಿಬೇಕಂತ ಹೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ. ಶ್ರೀರಾಮ ಮತ್ತೆ ಗೋಪಿ ಅಂತ ಹೇಳಿ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂತದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯೆ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದ್ರೆ ಎಸಿಎಫ್ ಡಿಸಿಎಫ್ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡಬಹುದು ಪಕ್ಕದಲ್ಲಿ ಕಾಡು ಇದೆ. ಇನ್ನೊಂದು ಕಡೆ ಕಾಫಿ ತೋಟ. ಆ ಕಡೆ ಹೋದ್ರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿಶೆಟ್ಟಿಗರಿ ಇರಬಹುದು, ಹರಿಹರ ಇರಬಹುದು, ಬೆಳ್ಳೂರು ಇರಬಹುದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದ್ರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂತದ್ದು ಐಡೆಂಟಿಫೈ ಆಗಿಲ್ಲ. ಸದ್ಯಕ್ಕೆ ಈ ಏನು ಈಗ ಒಂದು ಹುಲಿ ಹಿಡಿಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ. ಆದ್ರೆ ಒಳಗೆ ಇದೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಆದ್ರಿಂದ ನಾಳೆ ಬೆಳಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅರವಳಿಗೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವ್ದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹುಲಿಯಿಂದ ಹಲವಾರು ಹಸುಗಳನ್ನ ಕೊಲ್ತಕ್ಕಂಥ ಪ್ರಕರಣಗಳು ನಡೆದಿದೆ. ತಕ್ಷಣ ಕಾರ್ಯಾಚರಣೆ ಮಾಡಿ ಅದನ್ನ ಅರವಳಿಕೆಯನ್ನ ಅಳವಡಿಸಿ ಸೆರೆ ಹಿಡಿಬೇಕು ಅಂತಕ್ಕಂಥ ಆದೇಶವನ್ನ ಅರಣ್ಯ ಸಚಿವರ ಜೊತೆ ಮತ್ತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಮಾತನಾಡಿ ಕೊಡಿಸಿದ್ದಾರೆ. ಈಗ ನೋಡಿ, ಈ ಭಾಗದಲ್ಲಿ ನಾಳೆ ಬೆಳಗ್ಗೆ ಕಾರ್ಯಾಚರಣೆ ಶುರು ಆಗ್ತಾ ಇದೆ. ದುಬಾರೆ ಶಿಬಿರದಿಂದ ಗೋಪಿ ಮತ್ತೆ ಶ್ರೀರಾಮ್ ಅಂತಕ್ಕಂಥ 2 ಆನೆಗಳು ಈಗಾಗಲೇ ಇಲ್ಲಿಗೆ ಬಂದಿದೆ. ನಾಳೆ ಬೆಳಗ್ಗೆ ಅರವಳಿಕೆ ಅಳವಡಿಸತಕ್ಕಂಥ 15 ದಿನಗಳಿಂದ ನಿರಂತರವಾಗಿ ಒಂದು ಹುಲಿ ಇಲ್ಲಿ ಟಿಶೆಟ್ಟಿಗೇರಿ, ಬಿರುನಾಣಿ ಮತ್ತು ಶ್ರೀಮಂಗಲ ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಏರಿಯಾದಲ್ಲಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸ್ತಾ ಇತ್ತು. ಅದರಂತೆ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಶ್ರೀಯುತ ಪೊನ್ನಣ್ಣ ಸಾಹೇಬರ ಆದೇಶದಂತೆ ದುಬಾರೆ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮ ಇದು. ಬಿರುನಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಾಲು ಕಾಫಿ ತೋಟ ಮತ್ತೆ ಅರಣ್ಯ ತಂಚಿನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇರಬಹುದು ಆ ರೀತಿಯಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 60ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ. ಯಾಕಂತ ಹೇಳಿದ್ರೆ ಹುಲಿ ಕಾಟ ಅಲ್ಲಿ ತಾಳೋಕ್ಕಾಗ್ತಾ ಇಲ್ಲ. ಜನರಲ್ಲಿ ಭಯದ ವಾತಾವರಣ. ಮನೆಯಿಂದ ಹೊರಗಡೆ ಕೂಡ ಬರೋಕ್ಕಾಗ್ತಿಲ್ಲ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂತದ್ದು. ಆದ್ರಿಂದ ಹುಲಿಯನ್ನು ಹಿಡಿಬೇಕಂತ ಹೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ. ಶ್ರೀರಾಮ ಮತ್ತೆ ಗೋಪಿ ಅಂತ ಹೇಳಿ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂತದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯೆ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದ್ರೆ ಎಸಿಎಫ್ ಡಿಸಿಎಫ್ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡಬಹುದು ಪಕ್ಕದಲ್ಲಿ ಕಾಡು ಇದೆ.
ಇನ್ನೊಂದು ಕಡೆ ಕಾಫಿ ತೋಟ, ಆ ಕಡೆ ಹೋದ್ರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿಶೆಟ್ಟಿಗೇರಿ ಇರ್ಬೋದು, ಹರಿಹರ ಇರ್ಬೋದು, ಬೆಳ್ಳೂರು ಇರ್ಬೋದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದ್ರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂತದ್ದು ಐಡೆಂಟಿಫೈ ಆಗಿಲ್ಲ. ಸದ್ಯಕ್ಕೆ ಈ ಏನು ಈಗ ಒಂದು ಹುಲಿ ಹಿಡಿಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ, ಅದ್ರ ಒಳಗೆ ಇದೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಅದರಿಂದ ನಾಳೆ ಬೆಳಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅರವಳಿಕೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಲ್ಲಿ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವ್ದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹುಲಿಯಿಂದ ಹಲವಾರು ಹಸುಗಳನ್ನ ಕೊಲ್ತಕ್ಕಂಥ ಪ್ರಕರಣಗಳು ನಡೆದಿದೆ. ತಕ್ಷಣ ಕಾರ್ಯಾಚರಣೆ ಮಾಡಿ ಅದನ್ನ ಅರವಳಿಕೆಯನ್ನ ಅಳವಡಿಸಿ ಸೆರೆ ಹಿಡಿಬೇಕು ಅಂತಕ್ಕಂಥ ಆದೇಶವನ್ನ ಅರಣ್ಯ ಸಚಿವರ ಜೊತೆ ಮತ್ತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಮಾತನಾಡಿ ಕೊಡಿಸಿದ್ದಾರೆ. ಈಗ ನೋಡಿ, ಈ ಭಾಗದಲ್ಲಿ ನಾಳೆ ಬೆಳಗ್ಗೆ ಕಾರ್ಯಾಚರಣೆ ಶುರು ಆಗ್ತಾ ಇದೆ. ದುಬಾರೆ ಶಿಬಿರದಿಂದ ಗೋಪಿ ಮತ್ತೆ ಶ್ರೀರಾಮ್ ಅಂತಕ್ಕಂಥ 2 ಆನೆಗಳು ಈಗಾಗಲೇ ಇಲ್ಲಿಗೆ ಬಂದಿದೆ. ನಾಳೆ ಬೆಳಗ್ಗೆ ಅರವಳಿಕೆ ಅಳವಡಿಸತಕ್ಕಂಥ 15 ದಿನಗಳಿಂದ ನಿರಂತರವಾಗಿ ಒಂದು ಹುಲಿ ಇಲ್ಲಿ ಟಿಶೆಟ್ಟಿಗೇರಿ, ಬಿರುನಾಣಿ ಮತ್ತು ಶ್ರೀಮಂಗಲ ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಏರಿಯಾದಲ್ಲಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸ್ತಾ ಇತ್ತು. ಅದರಂತೆ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಶ್ರೀಯುತ ಪೊನ್ನಣ್ಣನವರ ಸಾಹೇಬರ ಆದೇಶದಂತೆ ದುಬಾರೆಯಿಂದ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮ ಇದು. ಬಿರುನಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಾಲು ಕಾಫಿ ತೋಟ ಮತ್ತೆ ಅರಣ್ಯದಂಚಿನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇರಬಹುದು, ಆ ರೀತಿಯಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 60ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ, ಯಾಕಂತ ಹೇಳಿದ್ರೆ ಹುಲಿ ಕಾಟ ಅಲ್ಲಿ ತಾಳೋಕ್ಕಾಗ್ತಾ ಇಲ್ಲ. ಜನರಲ್ಲಿ ಭಯದ ವಾತಾವರಣ, ಮನೆಯಿಂದ ಹೊರಗಡೆ ಕೂಡ ಬರೋಕ್ಕಾಗ್ತಿಲ್ಲ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂತದ್ದು. ಆದ್ರಿಂದ ಹುಲಿಯನ್ನು ಹಿಡಿಬೇಕಂತ ಹೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ, ಶ್ರೀರಾಮ ಮತ್ತೆ ಗೋಪಿ ಅಂತ ಹೇಳಿ. ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂತದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದ್ರೆ ಎಸಿಎಫ್, ಡಿಸಿಎಫ್ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡಬಹುದು, ಪಕ್ಕದಲ್ಲಿ ಕಾಡು ಇದೆ, ಇನ್ನೊಂದು ಕಡೆ ಕಾಫಿ ತೋಟ, ಆ ಕಡೆ ಹೋದ್ರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿಶೆಟ್ಟಿಗೇರಿ ಇರ್ಬೋದು, ಹರಿಹರ ಇರ್ಬೋದು, ಬೆಳ್ಳೂರು ಇರ್ಬೋದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದ್ರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂತದ್ದು ಐಡೆಂಟಿಫೈ ಆಗಿಲ್ಲ. ಸದ್ಯಕ್ಕೆ ಈ ಏನು ಈಗ ಒಂದು ಹುಲಿ ಹಿಡಿಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ, ಅದ್ರ ಒಳಗೆ ಇದೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಅದರಿಂದ ನಾಳೆ ಬೆಳಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅರವಳಿಕೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಲ್ಲಿ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವ್ದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹುಲಿಯಿಂದ ಹಲವಾರು ಹಸುಗಳನ್ನ ಕೊಲ್ತಕ್ಕಂಥ ಪ್ರಕರಣಗಳು ನಡೆದಿದೆ. ತಕ್ಷಣ ಕಾರ್ಯಾಚರಣೆ ಮಾಡಿ ಅದನ್ನ ಅರವಳಿಕೆಯನ್ನ ಅಳವಡಿಸಿ ಸೆರೆ ಹಿಡಿಬೇಕು ಅಂತಕ್ಕಂಥ ಆದೇಶವನ್ನ ಅರಣ್ಯ ಸಚಿವರ ಜೊತೆ ಮತ್ತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಮಾತನಾಡಿ ಕೊಡಿಸಿದ್ದಾರೆ. ಈಗ ನೋಡಿ, ಈ ಭಾಗದಲ್ಲಿ ನಾಳೆ ಬೆಳಗ್ಗೆ ಕಾರ್ಯಾಚರಣೆ ಶುರು ಆಗ್ತಾ ಇದೆ. ದುಬಾರೆ ಶಿಬಿರದಿಂದ ಗೋಪಿ ಮತ್ತೆ ಶ್ರೀರಾಮ್ ಅಂತಕ್ಕಂಥ 2 ಆನೆಗಳು ಈಗಾಗಲೇ ಇಲ್ಲಿಗೆ ಬಂದಿದೆ. ನಾಳೆ ಬೆಳಗ್ಗೆ ಅರವಳಿಕೆ ಅಳವಡಿಸತಕ್ಕಂಥ 15 ದಿನಗಳಿಂದ ನಿರಂತರವಾಗಿ ಒಂದು ಹುಲಿ ಇಲ್ಲಿ ಟಿಶೆಟ್ಟಿಗೇರಿ, ಬಿರುನಾಣಿ ಮತ್ತು ಶ್ರೀಮಂಗಲ ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಏರಿಯಾದಲ್ಲಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸ್ತಾ ಇತ್ತು. ಅದರಂತೆ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಶ್ರೀಯುತ ಪೊನ್ನಣ್ಣನವರ ಸಾಹೇಬರ ಆದೇಶದಂತೆ ದುಬಾರೆ